ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಕೊಲ್ಲಾಪುರ ವೃತ್ತದ ಬಳಿ ಇರುವ ಖಾಸಗಿ ಆಸ್ಪತ್ರೆಯ ಹಿಂದೆ ಆಟೋಗೆ ಬೆಂಕಿ ಬಿದ್ದ ಪರಿಣಾಮ ನನ್ನ ಬೈಕ್ ಕೂಡ ಸುಟ್ಟು ಕರಕಲಾಗಿದೆ ಎಂದು ಮೊಹಮ್ಮದ್ ಮುಲ್ಲಾ ಹೇಳಿದ್ದಾರೆ. ಶುಕ್ರವಾರ ಬೆಳಗಾವಿಯಲ್ಲಿ ಮಾತನಾಡಿದ್ರು. ಆಸ್ಪತ್ರೆಯಲ್ಲಿ ಕೆಲಸದ ನಿಮಿತ್ತವಾಗಿ ಬಂದಿದ್ದೆ. ನನಗೆ ಬೆಂಕಿ ಬಿದ್ದಿರೋದು ಗೊತ್ತಿರಲಿಲ್ಲ. ಇನ್ಶೂರೆನ್ಸ್ ಕ್ಲೈಮ್ ಮಾಡಿಕೊಂಡು ಹೊಸ ಬೈಕ್ ಖರೀದಿ ಮಾಡಲಾಗುತ್ತೆ ಎಂದಿದ್ದಾರೆ. ಹೋಗಿದ್ದೀರಿ ಆಫೀಸ್ ಮುಂದ್ಗಡೆ ಇರೋದು. ಹೊರಗೆ ಬಂದ ತಕ್ಷಣ ನೋಡುತ್ತ ಮುಂದೆ ಗಾಡಿ ಎಲ್ಲ ಬೆಂಕಿ ಹತ್ತಿ ನನ್ನ ಗಾಡಿಗೂ ಮತ್ತು ಇನ್ನೊಂದು 4-5 ಗಾಡಿಗೂ ಎಲ್ಲ ಫುಲ್ ಬೆಂಕಿ ಹತ್ತಿಬಿಟ್ಟೈತ್ರಿ. ಈಗೆಲ್ಲ ಗಾಡಿ ಎಲ್ಲ ಫುಲ್ ಸುಟ್ಟೈತ್ರಿ. ರಿಕ್ಷಾ ರನ್ನಿಂಗ್ ಆಗಿದ್ರೆ ನಿಂತಿತ್ರಿ. ಅಂದ್ರೆ ನಾನು ಆಫೀಸ್ ಒಳಗಡೆ ನೋಡಿಲ್ಲ ಅಷ್ಟೇ. ನನ್ನ ಗಾಡಿ ನಮ್ಮ ಫ್ರೆಂಡ್ ಫೋನ್ ಮಾಡೋಣ ನಾವು ಹೊರಗಡೆ ಬಂದು ನೋಡಿದ್ರಿ. ಏನಾಗಬೇಕಂತ ಗಾಡಿ ಸುಟ್ಟೈತ್ರಿ. ನಿಮ್ಗೆ ಏನಾಗಬೇಕಂತ ಎಲ್ಲ ಕ್ಲೈಮ್ ಇನ್ಶೂರೆನ್ಸ್ ಕ್ಲೈಮ್ ಮಾಡಿ ಏನಾದ್ರು ಹೊಸ ಗಾಡಿ. ಯಾವ ಗಾಡಿ ಇದೆ? ಇದು ಆಕ್ಟಿವಾ. ತಮ್ಮ ಹೆಸರು? ಮೊಹಮ್ಮದ್ ಸಾದಿಕುಲ್ಲಾ. ಎಲ್ಲಿ ಇರ್ತೀರಿ ಸರ್? ನಾನು ಲೋಂಡಾದಿಂದ ಅಪ್ ಆ್ಯಂಡ್ ಡೌನ್ ಮಾಡ್ತೇನೆ ರೀ. ಮತ್ತು ಇಲ್ಲಿ ಬೀಮ್ಸ್ ಹಾಸ್ಪಿಟಲ್ನಾಗ ನಮ್ದು ಗೌರ್ಮೆಂಟ್ ಏನ್ರಿ ಇಲ್ಲಿ ಆಫೀಸ್ ಐತ್ರಿ. ನಿಮ್ಮ ಕಡೆನ ಅಲ್ಲೇ ಐತಿ. ಎಷ್ಟು ಗಂಟೆ ಸುಮಾರು ಆದ್ರೆ ಇದು? ಈಗ ಒಂದು 10 ನಿಮಿಷ ಮುಂದೆ ಐತ್ರಿ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.